ಎರಡು ಸಂಖ್ಯೆಗಳ ಅನುಪಾತ 2:5 ಆಗೈತಿ. ಪ್ರತಿ ಸಂಖ್ಯೆಗೆ 12 ಸೇರಿಸಿದಾಗ ಅನುಪಾತ 6:7 ಆಗುತ್ತೆ. ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತಂದು ಕೇಳ್ಯಾರ ಇಲ್ಲಿ. ನೋಡ್ರಿ ಆ ಸಂಖ್ಯೆಗಳ ರೇಷಿಯೋ ಏನೈತಿ 2:5 ಐತಿ. ಪ್ಲಸ್ 12 ಕೂಡಿಸಿದ್ರೆ ರೇಷಿಯೋ ಎಷ್ಟಾಗತ್ತೆ ಇಲ್ಲಿ 4:7 ಐತಿ. ನೋಡ್ರಿ ಎರಡರ ನಡಬರ್ಕಿನ ಡಿಫ್ರೆನ್ಸ್ ಏನಾಗತ್ತೆ ಇಲ್ಲಿ 2 ಐತಿ. ಅಂದ್ರ ಈ 2 ವ್ಯಾಲ್ಯೂ ಎಷ್ಟು ಕೊಟ್ಟನ ಇಲ್ಲಿ 12 ಕೊಟ್ಟನ. ಹಂಗಾದ್ರ 1 ವ್ಯಾಲ್ಯೂ ಎಷ್ಟಾತಿ ಇಲ್ಲಿ 6 ಆತ. ಚಿಕ್ಕ ಸಂಖ್ಯೆ ರೇಷಿಯೋ ಎಷ್ಟೈತಿ 2 ಐತಿ. ಅಂದ್ರೆ 2 × 6 ಮಾಡಿದ್ರೆ ಎಷ್ಟು ಬರ್ತೈತಿ 12 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ತರಗತಿಯಲ್ಲಿ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳ ಅನುಪಾತ 7:5 ಆಗೈತಿ. ಹುಡುಗರು ಹುಡುಗಿಯರಿಗಿಂತ 24 ಹೆಚ್ಚು ಇದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತ ಕೇಳಿರಿ. ನೋಡ್ರಿ ಬಾಯ್ಸ್ ರೇಷಿಯೋ ಗರ್ಲ್ಸ್ ಎಷ್ಟೈತಿ ಇಲ್ಲಿ 7:5 ಐತಿ. ಇಲ್ಲಿ ಬಾಯ್ಸ್ ಎಷ್ಟು ಜಾಸ್ತಿ ಐತಿ 2 ಐತಿ. ಈ 2 ವ್ಯಾಲ್ಯೂ ಕೊಟ್ಟರೆ ಎಷ್ಟು 24. 1 ವ್ಯಾಲ್ಯೂ ಎಷ್ಟಾಗುತ್ತೆ 12 ಆಗುತ್ತೆ. ಟೋಟಲ್ ಎಷ್ಟು ಆಗೈತೆ ಅಂತ ಕೇಳಿರಿ. ಟೋಟಲ್ 7 + 5 ಎಷ್ಟಾಗುತ್ತೆ 12 ಆಗುತ್ತೆ. 12 × 12 ಮಾಡಿದ್ರೆ ಎಷ್ಟಾಗುತ್ತೆ 144 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಅವರ ಆದಾಯಗಳ ಅನುಪಾತ 7:9 ಐತಿ. ಹಾಗೂ ಅವರು ಖರ್ಚುಗಳ ಅನುಪಾತ 2:3 ಆಗೈತಿ. ಇಬ್ರು 3,000 ಉಳಿತಾಯ ಮಾಡುತ್ತಿದ್ರ ಎ ಆದಾಯವನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ ಎ ಇನ್ಕಮ್ ಎಷ್ಟೈತಿ 7x ಆಗತ್ತೆ ಅಂತ ತಗೊಂತೀನಿ. ಇಲ್ಲಿ ಮೈನಸ್ ಇವ್ ಏನ್ ಮಾಡ್ತಾನ 3,000 ಸೇವ್ ಮಾಡ್ತಾನ. ಮೈನಸ್ ಮಾಡಿದ್ನಿ ಅಂದ್ರೆ ಇಲ್ಲಿ ಏನ್ ಬರ್ತೈತಿ ಖರ್ಚು ಬರ್ತೈತಿ. ಅಂದ್ರೆ ಡಿವೈಡೆಡ್ ಬೈ 9x ಮೈನಸ್ ಇವನು 3,000 ಖರ್ಚು ಮಾಡ್ತಾನ. ರೇಷಿಯೋ ಎಷ್ಟು ಬಂದೈತಿ ಇವ್ರದ್ದು 2:3 ಏನೈತಿ ಖರ್ಚು ರೇಷಿಯೋ ಐತಿ. ಅಂದ್ರ 21x ಮೈನಸ್ 9,000 ಈಜು ಕೊಟ್ಟು ಎಷ್ಟು 18x ಇದು ಎಷ್ಟಾಗುತ್ತೆ 6,000 ಆಗುತ್ತೆ. ಈ 9,000 ಆ ಸೈಡ್ ಹೋದ್ರೆ ಇನ್ನು ಪ್ಲಸ್ ಆಗುತ್ತೆ. ಇಲ್ಲಿ 3x ಈಜು ಕೊಟ್ಟು ಎಷ್ಟು ಬರ್ತೈತಿ 3,000 ಬರ್ತೈತಿ. x ಈಜು ಕೊಟ್ಟು ಎಷ್ಟಾಗುತ್ತೆ 1,000 ಬರ್ತೈತಿ. ಅಂದ್ರೆ ನಮಗೆ ಯಾರ್ದು ಆದಾಯ ಕೇಳ್ಯಾರ ಏದ್ ಆದಾಯ ಕೇಳ್ಯಾರ. ಏದ್ ಎಷ್ಟೈತಿ 7x ಐತಿ. ಅಂದ್ರೆ 7 × 1,000 ಮಾಡಿದ್ರೆ ಎಷ್ಟಾಗುತ್ತೆ 7,000 ರೂಪಾಯಿ ಎ ಇನ್ಕಮ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 8, 12 ಮತ್ತು 18ಗಳಿಗೆ 4ನೇ ಅನುಪಾತವನ್ನ ಕಂಡುಹಿಡಿರಿ ಅಂತ ಕೇಳಿರಿ. 4ನೇ ಅನುಪಾತ ಏನಾಗುತ್ತೆ 8 / 12 ಈಜು ಕೊಟ್ಟು 18 / x ಆಗುತ್ತೆ. 4 ಅಲ್ಲಿ 4 3 2 1 2 9 18 x ಈಜು ಕೊಟ್ಟು ಎಷ್ಟು ಬರುತ್ತೆ 27 ಆಗುತ್ತೆ. 4ನೇ ಸಂಖ್ಯೆ ಅಷ್ಟೇ 27. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ರೇಷಿಯೋ ಬಿ 2:3 ಐತಿ ಮತ್ತು ಬಿ ರೇಷಿಯೋ ಸಿ 4:5 ಆಗಿದ್ರೆ ಎ ಬಿ ಸಿ ರೇಷಿಯೋನ ಕಂಡುಹಿಡಿರಿ ಅಂತ ಕೇಳಿರಿ. ನೋಡ್ರಿ ಎ ರೇಷಿಯೋ ಬಿ ಎಷ್ಟು ಕೊಟ್ಟನ ಇಲ್ಲಿ 2:3 ಐತಿ. ಆಮೇಲೆ ಬಿ ರೇಷಿಯೋ ಸಿ ಎಷ್ಟು ಕೊಟ್ಟನ ಇಲ್ಲಿ 4:5 ಐತಿ. ಅಂದ್ರೆ ನಮ್ಗೆ ಏನ್ ಬರುತ್ತೆ ಇಲ್ಲಿ ಎ ರೇಷಿಯೋ ಬಿ ರೇಷಿಯೋ ಸಿ ಈಜು ಕೊಟ್ಟು 4 2 8 ಆಗುತ್ತೆ. 4 3 12 ಆಗುತ್ತೆ. 3 5 15 ಆಗುತ್ತೆ. ಅಂದ್ರೆ ಇದನ್ನ n ರೂಪದೊಳಗ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ ನಾವು. ಇನ್ನೊಂದು ಮೆಥಡ್ ನೋಡ್ರಿ ಇಲ್ಲಿ ಎ ರೇಷಿಯೋ ಬಿ ರೇಷಿಯೋ ಸಿ ಆಗತ್ತೆ. ಇಲ್ಲಿ ಎ ರೇಷಿಯೋ ಬಿ ಏನೈತಿ 2:3 ಐತಿ. ಬಿ ರೇಷಿಯೋ ಸಿ ಏನೈತಿ 4:5 ಐತಿ. ಈ ಸೈಡ್ ಇದ್ ನಂಬರ್ಗಳು ಬರ್ಕೊಂಡು ಇಲ್ಲಿ ಖಾಲಿ ಇದ್ದ ಜಗದೊಳಗ ಅಂದ್ರೆ ಇಲ್ಲಿ 4 ಆಗುತ್ತೆ. 4 8 4 3 12 5 3 15 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳ ಅನುಪಾತ 9:7 ಆಗೈತಿ. ಹುಡುಗರು ಹುಡುಗಿಯರಿಗಿಂತ 32 ಹೆಚ್ಚಿದ್ರ ಹುಡುಗಿಯರ ಸಂಖ್ಯೆಯನ್ನ ಕಂಡುಹಿಡ್ರಿ ಅಂತ ಕೇಳಿರಿ. ನೋಡ್ರಿ ಬಾಯ್ಸ್ ರೇಷಿಯೋ ಗರ್ಲ್ಸ್ ಎಷ್ಟೈತಿ 9:7 ಐತಿ. ಬಾಯ್ಸ್ ಎಷ್ಟು ಜಾಸ್ತಿ ಐತಿ ಇಲ್ಲಿ ರೇಷಿಯೋ 2 ಜಾಸ್ತಿ ಐತಿ. ಇದ್ರ ವ್ಯಾಲ್ಯೂ ಕೊಟ್ರ 32. 1 ವ್ಯಾಲ್ಯೂ ಎಷ್ಟು ಐತಿ 16 ಆತ. ಹುಡುಗಿಯರ ಸಂಖ್ಯೆ ಕೇಳ್ಯಾರ ಅಂದ್ರೆ 16 × 7 ಮಾಡಿದ್ರೆ ಎಷ್ಟು ಬರ್ತೈತಿ 112 ಹುಡುಗಿಯರ ಸಂಖ್ಯೆ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ಅನುಪಾತ 8:13 ಆಗೈತಿ. ಅವುಗಳ ಮೊತ್ತ 147 ಆಗಿದ್ರ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ 8:13 ಇದ್ರ ಸಮ್ ಎಷ್ಟಾಗತ್ತೆ ಇಲ್ಲಿ 21 ಆಗತ್ತೆ. 21 ವ್ಯಾಲ್ಯೂ ಎಷ್ಟು ಕೊಟ್ರೆ 147 ಅಂದ್ರೆ 8 7 ಆಗೈತಿ. ಚಿಕ್ಕ ಸಂಖ್ಯೆ ಎಷ್ಟಾಗತ್ತೆ ಇಲ್ಲಿ 8 ಆಗತ್ತೆ. ಇದು 13 ಐತಿ. 8 7 56 ಆಗತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ 7:2 ಆಗೈತಿ. ತಂದೆಯು ಮಗನಿಗಿಂತ 40 ವರ್ಷ ಹಿರಿಯರಾಗಿದ್ರ ಮಗನ ವಯಸ್ಸು ಕಂಡುಹಿಡ್ರಿ ಅಂತ ಕೇಳಿರ್ಲಿ. ಫಾದರ್ ರೇಷಿಯೋ ಸನ್ ರೇಷಿಯೋ ಎಷ್ಟೈತಿ 7:2 ಐತಿ. ಫಾದರ್ ಏಜ್ ಜಾಸ್ತಿ ಎಷ್ಟೈತಿ ಇಲ್ಲಿ 5. ಇದ್ರ 5 ವ್ಯಾಲ್ಯೂ ಕೊಟ್ಟನೆ ಎಷ್ಟು 40 ವರ್ಷ ಅಂತಂದ್ರೆ 1 ವ್ಯಾಲ್ಯೂ ಎಷ್ಟೈತಿ 8 ಆತ. ಸಣ್ಣ ವಯಸ್ಸು ಎಷ್ಟಾಗತ್ತೆ ಅಂತ ಕೇಳ್ಯಾರ. 2 × 8 ಮಾಡಿದ್ರೆ ಎಷ್ಟು ಬರ್ತೈತಿ 16 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 25 ಪೈಸೆ ಮತ್ತು 2 ರೂಪಾಯಿ ನಾಣ್ಯಗಳ ಸಂಖ್ಯೆ ಅನುಪಾತ 2:3 ಆಗೈತಿ. ನಾಣ್ಯಗಳ ಒಟ್ಟು ಮೌಲ್ಯ 144 ರೂಪಾಯಿ ಆಗಿದ್ರ 25 ಪೈಸೆ ನಾಣ್ಯ ಸಂಖ್ಯೆಯನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ ಇದು 25 ಪೈಸೆ ಇಲ್ಲಿ 2 ರೂಪಾಯಿ ಕೊಟ್ಟನ. ಇದನ್ನ ಪೈಸೆ ಒಳಗೆ ಕನ್ವರ್ಟ್ ಮಾಡಿದ್ನಿ ಅಂದ್ರೆ ಎಷ್ಟಾಗುತ್ತೆ 200 ರೂಪಾಯಿ ಪೈಸೆ ಆಗುತ್ತೆ. ಇದು 8x ಒಳಗೈತಿ. ಇದು 3x ರೇಷಿಯೋ ಕೊಟ್ಟರ ಟೋಟಲ್ ಇದು ಎಷ್ಟಾಗುತ್ತೆ 200x ಆಗುತ್ತೆ. ಇದು 3 600x ಆಗುತ್ತೆ. ಇವೆರಡನ್ನು ಕೂಡಿಸ್ಕೊಂಡು ಎಷ್ಟಾಗತ್ತೆ ಇದು 800x ಇದಾಗುತ್ತೆ. ಇದು ಟೋಟಲ್ ವ್ಯಾಲ್ಯೂ ಕೊಟ್ಟರೆ ಎಷ್ಟು 144 ರೂಪಾಯಿ ಕೊಟ್ಟರ ಇದನ್ನ ಪೈಸೆ ಕನ್ವರ್ಟ್ ಮಾಡಕ್ಕೆ ಇಂಟು 100 ಮಾಡ್ಬೇಕು. 2 0 2 0 ಕ್ಯಾನ್ಸಲ್ 8 1 8 18 ಆಗುತ್ತೆ. x ವ್ಯಾಲ್ಯೂ ಎಷ್ಟು ಬಂತಿಲ್ಲ 18 ಬಂತು. 25 ಪೈಸೆ ಸಂಖ್ಯೆ ಎಷ್ಟದ ಅಂತ ಕೇಳಿರಿ. 25 ಎಷ್ಟದ 8x ಐತಿ. ಅಂದ್ರೆ 8 × 18 ಮಾಡಿದ್ರೆ ಎಷ್ಟಾಗುತ್ತೆ 144 ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 25 ಪೈಸೆ 50 ಪೈಸೆ ಮತ್ತು ರೂಪಾಯಿ ಒಂದು ನಾಣ್ಯ ಸಂಖ್ಯೆಗಳ ಅನುಪಾತ 4:5:3 ಆಗೈತಿ.
ಅವುಗಳು ಒಟ್ಟು ಮೌಲ್ಯ 144 ರೂಪಾಯಿ ಆಗಿದ್ರೆ 50 ಪೈಸೆ ನಾಣ್ಯ ಸಂಖ್ಯೆಯನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಇದು 144 ಅಲ್ಲ, ಇಲ್ಲಿ 143 ಆಗೈತಿ. ಇದು ನೋಡ್ರಿ 25 ಪೈಸೆ ರೇಷಿಯೋ 50 ಪೈಸೆ ರೇಷಿಯೋ ಇದು 1 ರೂಪಾಯಿನ 100 ಪೈಸೆ ಆಗುತ್ತದೆ. ಅಂದ್ರೆ 100 ಅಂತ ಬರಿತೀನಿ. ಇದು 4x ಐತಿ, 5x ಐತಿ, ಇದು 3x ರೇಷಿಯೋ ಕೊಟ್ಟಾರ. ಆಮೇಲೆ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ? ಇಲ್ಲಿ 25 4 100x ಆಗುತ್ತೆ, 55 250x ಆಗುತ್ತೆ, 100 × 3 300x ಆಗುತ್ತೆ. ಟೋಟಲ್ ಇವು ಸಮ್ ಎಷ್ಟಾಗತ್ತೆ? ಇಲ್ಲಿ 650x ಆಗುತ್ತೆ. ಈಜು ಕೊಟ್ಟು ಟೋಟಲ್ ವ್ಯಾಲ್ಯೂ ಕೊಟ್ಟಾರ ಅಂದ್ರೆ 143 ರೂಪಾಯಿ ಕೊಟ್ಟಾರ. ಇದನ್ನ ಪೈಸೆ ಕನ್ವರ್ಟ್ ಮಾಡಕ್ಕೆ ಇಂಟು 100 ಮಾಡ್ಬೇಕು. 1010 ಕ್ಯಾನ್ಸಲ್, 5 13 5 2 ಆಗುತ್ತೆ, 13 11 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ? 11 × 2 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ 22 ಬಂತು. ನಮಗೆ ಯಾರು ಕೇಳ್ಯಾರ 50 ಪೈಸೆ ಎಷ್ಟು ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಅದು 5x ಐತಿ. ಅಂದ್ರೆ 5 × 22 ಮಾಡಿದ್ನಿ ಅಂದ್ರೆ ಎಷ್ಟಾಗುತ್ತೆ? 110 ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ತಂದೆ ಮತ್ತು ಮಗನ ವಯಸ್ಸಿನ ಪ್ರಸ್ತುತ ವಯಸ್ಸಿನ ಅನುಪಾತ 8:3 ಕೊಟ್ಟಾರ. ಅಂದ್ರೆ ಫಾದರ್ ಮತ್ತು ಸಣ್ಣ ಪ್ರಸ್ತುತ ವಯಸ್ಸು ಎಷ್ಟೈತಿ? 8:3 ಆಗೈತಿ. 4 ವರ್ಷದ ನಂತರ ಅವ್ರ ವಯಸ್ಸಿನ ಅನುಪಾತ ಅಂದ್ರೆ 4 ವರ್ಷದ ನಂತರ ಅವ್ರ ವಯಸ್ಸಿನ ಅನುಪಾತ ಎಷ್ಟಾಗೈತಿ? 12:5 ಆಗೈತಿ. ತಂದೆಯ ಪ್ರಸ್ತುತ ವಯಸ್ಸನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ ಇವೆರಡರ ನಡ್ಬರ್ಕಿನ ವ್ಯತ್ಯಾಸ ಎಷ್ಟೈತಿ? ಇಲ್ಲಿ 4 ಇದ್ರೆ ಇಲ್ಲಿ 2 ಐತಿ. ಇವೆರಡನ್ನು ಸೇಮ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಇಲ್ಲಿ ವ್ಯತ್ಯಾಸ ಎಷ್ಟಾಗುತ್ತೆ? 5 ಆಗುತ್ತೆ. ಇಲ್ಲಿ ವ್ಯತ್ಯಾಸ ಎಷ್ಟಾಗುತ್ತೆ? ಇಲ್ಲಿ 7 ಆಗುತ್ತೆ. ಅಂದ್ರೆ ಇದಕ್ಕಿಂಟು 7 ಮಾಡೋನು, ಇದಕ್ಕಿಂಟು 5 ಮಾಡ್ತೀನಿ ಇಲ್ಲಿ. ಅಂದ್ರೆ 7 8 56, 7 3 21, 12 5 60, 5 5 25. ಎಷ್ಟು ಜಾಸ್ತಿ ಐತಿ? ಇಲ್ಲಿ 4 ಜಾಸ್ತಿ ಐತಿ. ಅಂದ್ರೆ ಈ 4 ವ್ಯಾಲ್ಯೂ ಕೊಟ್ಟರೆ ಎಷ್ಟು? 4 ಅಂದ್ರೆ 1 ಅಂದ್ರೆ 1 ಆಗುತ್ತೆ. ಇಲ್ಲಿ ನಮಗೆ ಫಾದರ್ ಏಜ್ ಪ್ರೆಸೆಂಟ್ ಎಷ್ಟೈತಿ? 56 ರೇಷಿಯೋ ಐತಿ. ಅಂದ್ರೆ ಫಾದರ್ ಪ್ರೆಸೆಂಟೇಜ್ ಎಷ್ಟಾಗುತ್ತೆ? 56 ಆಗುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ, ಇಲ್ಲಿ ಏನಾಗುತ್ತೆ? ಇದು ಇನ್ನೊಂದು ಮೆಥಡ್ ಇಲ್ಲಿ ನೋಡ್ರಿ, ಫಾದರ್ ಏಜ್ ಎಷ್ಟಾಗುತ್ತೆ? 8x ಐತಿ, ಪ್ಲಸ್ 4 ವರ್ಷದ ನಂತರ ಪ್ಲಸ್ 4 3x ಪ್ಲಸ್ 4 ವಯಸ್ಸು ಏನು ರೇಷಿಯೋ ಆಗುತ್ತೆ? 12/5 ಆಗುತ್ತೆ. 40x ಪ್ಲಸ್ 20 ಈಜು ಕೊಟ್ಟು 36x ಪ್ಲಸ್ 48 ಆಗುತ್ತೆ. ಇಲ್ಲಿ ಏನಾಗುತ್ತೆ? 4x ಈಜು ಕೊಟ್ಟು 28 ಆಗುತ್ತೆ. x ಈಜು ಕೊಟ್ಟು 7 ಬಂತು. ಫಾದರ್ ಏನೈತಿ? 8x ಐತಿ. 8 × 7 ಮಾಡಿದ್ರೆ ಎಷ್ಟಾಗುತ್ತೆ? 56 ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 5 ರೂಪಾಯಿ ಮತ್ತು ರೂಪಾಯಿ 1 ನಾಣ್ಯಗಳ ಸಂಖ್ಯೆ ಅನುಪಾತ 3:8 ಆಗೈತಿ. ನಾಣ್ಯಗಳು ಒಟ್ಟು ಮೌಲ್ಯ 207 ರೂಪಾಯಿ ಆಗಿದ್ರೆ 1 ರೂಪಾಯಿ ನಾಣ್ಯಗಳ ಸಂಖ್ಯೆಯನ್ನ ಕಂಡಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ ಇದು 5 ರೂಪಾಯಿದ್ದು, ಇದು 1 ರೂಪಾಯಿ ರೇಷಿಯೋ ಕೊಟ್ಟರೆ ಎಷ್ಟು? ಇದು 3x, ಇದು 8x ಆಗುತ್ತೆ. ಇದು ಎಷ್ಟಾಗುತ್ತೆ? 15x ಪ್ಲಸ್ 8x ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗತ್ತೆ? ಇದು 23x ಆಗುತ್ತೆ. 23x ವ್ಯಾಲ್ಯೂ ಎಷ್ಟು ಐತಿ? 207 ಐತಿ. ಅಂದ್ರೆ ಇಂಟು 9 ಐತಿ. ಅಂದ್ರೆ x ವ್ಯಾಲ್ಯೂ ಎಷ್ಟು ಬಂತು? 9 ಬಂತು. ನಮಗ 1 ರೂಪಾಯಿ ನಾಣ್ಯಗಳ ಸಂಖ್ಯೆ ಕೇಳ್ಯಾರ. ಅದ್ರ ರೇಷಿಯೋ ಎಷ್ಟೈತಿ? 1 ರೂಪಾಯಿ ನಾಣ್ಯದ್ದು 8x ಐತಿ. ಅಂದ್ರೆ 8 × 9 ಮಾಡಿದ್ರೆ ಎಷ್ಟು ಬರ್ತೈತಿ? 72 ಬರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 2:3 ಐತಿ. ಅಂದ್ರೆ ಎ ರೇಷಿಯೋ ಬಿ ಏನ್ ಕೊಟ್ರ? ಪ್ರೆಸೆಂಟ್ 2:3 ಕೊಟ್ರ. 3 ವರ್ಷದ ನಂತರ ಅವ್ರ ವಯಸ್ಸಿನ ಅನುಪಾತ 5:7 ಆಗೈತಿ. ಅಂದ್ರೆ 3 ವರ್ಷದ ನಂತರ ಎಷ್ಟಾಗೈತಿ? ಇದು 5:7 ಆಗೈತಿ. ಎ ಪ್ರಸ್ತುತ ವಯಸ್ಸನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡಿ ಇದ್ರ ವ್ಯತ್ಯಾಸ 4 ಬಂದೈತಿ, ಇದ್ರ ವ್ಯತ್ಯಾಸ 2 ಬಂದಿದೆ. ಹಂಗಾರ ಇಲ್ಲಿ ಏನ್ ಮಾಡೋದು ನಾವು? ಇವ್ 5 ಮತ್ತು 7 ನಡವರ್ಕಿನ ವ್ಯತ್ಯಾಸ ಎಷ್ಟೈತಿ? 2 ಐತಿ. 2 ಮತ್ತು 3 ನಡವರ್ಕಿನ ವ್ಯತ್ಯಾಸ 1 ಐತಿ. ಹಂಗಾರ ಈ 2ನ ಇದಕ್ಕೆ ಮಲ್ಟಿಫೈ ಮಾಡ್ತೀನಿ, ಈ 1ನ ಇಲ್ಲಿ ಮಲ್ಟಿಫೈ ಮಾಡ್ತೀನಿ. ಹಂಗಾದ್ರ ಎ ರೇಷಿಯೋ ಬಿ ಎಷ್ಟು ಬರ್ತೈತಿ? 2 2 4 3 2 6 5:7 ಆಗುತ್ತೆ. ಅಂದ್ರೆ 1 ವ್ಯಾಲ್ಯೂ ಎಷ್ಟು ಬಂತು? ಇಲ್ಲಿ 3 ಬಂತು. ಏನ ಪ್ರಸ್ತುತ ವಯಸ್ಸು ಎಷ್ಟಾಗುತ್ತೆ? 4 × 3 ಮಾಡೀನಿ ಅಂದ್ರೆ 12 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 50 ಪೈಸೆ, ರೂಪಾಯಿ 1, ರೂಪಾಯಿ 2 ನಾಣ್ಯಗಳ ಸಂಖ್ಯೆಗಳ ಅನುಪಾತ 2:3:5 ಆಗೈತಿ. ನಾಣ್ಯಗಳ ಒಟ್ಟು ಮೌಲ್ಯ ಎಷ್ಟಾಗತ್ತೆ? ಇಲ್ಲಿ ಇದು 336 ರೂಪಾಯಿ ಮಾಡ್ರಿ. ಇಲ್ಲಿ ಹಾಗಿದ್ರೆ ರೂಪಾಯಿ 2 ನಾಣ್ಯಗಳ ಸಂಖ್ಯೆಯನ್ನ ಕಂಡಿಡ್ರಿ ಅಂತ ಕೇಳಿರಿ. ಇಲ್ಲಿ ನೋಡ್ರಿ 50 ಪೈಸೆ, ಆಮೇಲೆ ರೂಪಾಯಿ 1 ಪೈಸೆದಾಗ ಕನ್ವರ್ಟ್ ಮಾಡಿದ್ರೆ 100 ಪೈಸೆ ಆಗುತ್ತೆ. 2 ರೂಪಾಯಿನ 200 ಪೈಸೆ ಆಗುತ್ತೆ. ಇದ್ರ ರೇಷಿಯೋ ಕೊಟ್ಟರೆ 2x 3x 5x ಅಂತಂದು ಇವೆ ಮಲ್ಟಿಫೈ ಮಾಡೋಣ. ಇಲ್ಲಿ 100x ಆಗುತ್ತೆ. ಇದು 300x ಆಗುತ್ತೆ. ಇದು ಎಷ್ಟಾಗುತ್ತೆ? 1000x ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗುತ್ತೆ? ಇದ್ರದ್ದು 1400x ಆಗುತ್ತೆ. ಟೋಟಲ್ ವ್ಯಾಲ್ಯೂ ಕೊಟ್ಟರೆ ಎಷ್ಟು? 336 ರೂಪಾಯಿ ಕೊಟ್ಟರೆ ಇಂಟು 100 ಮಾಡ್ಬೇಕು. ಇದನ್ನ 2 ಕ್ಯಾನ್ಸಲ್ ಆಗುತ್ತೆ. x ಈಜು ಕೊಟ್ಟು ಎಷ್ಟು ಬರ್ತೈತಿ? ಇಲ್ಲಿ 24 ಬರ್ತೈತಿ. ನಮ್ಗೇನ್ ಕೇಳ್ಯಾರ? 2 ರೂಪಾಯಿ ನಾಣ್ಯಗಳ ಸಂಖ್ಯೆ ಕೇಳ್ಯಾರ. ಇಲ್ಲಿ ಯಾವ್ದು ರೇಷಿಯೋ ಎಷ್ಟೈತಿ? 5x ಐತಿ. 5 × 24 ಮಾಡಿದ್ರೆ ಎಷ್ಟು ಬರ್ತೈತಿ? 120 ಸಂಖ್ಯೆ ಅದಾವು. 50 ಪೈಸೆ ಮತ್ತು ರೂಪಾಯಿ 1 ನಾಣ್ಯಗಳ ಸಂಖ್ಯೆ ಅನುಪಾತ 3:5 ಆಗೈತಿ. ನಾಣ್ಯಗಳ ಒಟ್ಟು ಮೌಲ್ಯ 234 ರೂಪಾಯಿ ಆಗಿದ್ರೆ ರೂಪಾಯಿ 1 ರೂಪಾಯಿ ನಾಣ್ಯಗಳ ಸಂಖ್ಯೆಯನ್ನ ಕಂಡಿದೆ ಅಂತ ಕೇಳಿದ್ವಿ. ನೋಡ್ರಿ 50 ಪೈಸೆ ಮತ್ತು ರೂಪಾಯಿ 1 100 ಪೈಸೆ ಕನ್ವರ್ಟ್ ಮಾಡೀನಿ. ಅಂದ್ರೆ ಇದು 3x ಇದ್ರೆ ಇದು 5x ಐತಿ.
ಟೋಟಲ್ ಎಷ್ಟಾಗುತ್ತೆ ಇದು 150x ಆಗುತ್ತೆ. ಮಲ್ಟಿಫೈ ಮಾಡೋಣ ಇದು 500x ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗುತ್ತೆ ಇದ್ರದ್ದು 650x ಆಗುತ್ತೆ. ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟರೆ 234 ರೂಪಾಯಿ ಕೊಟ್ಟರೆ ಪೈಸೆ ಕನ್ವರ್ಟ್ ಮಾಡಕ್ಕೆ ಇಂಟು 100 ಆಗುತ್ತೆ. 0 0 ಕ್ಯಾನ್ಸಲ್. 5 13 5 2 13 13 18 ಆಗುತ್ತೆ. ಎಕ್ಸ್ ಇಸ್ ಕೊಟ್ಟು ಎಷ್ಟು ಬಂತು 18 ಇಂಟು 2 ಮಾಡಿದ್ರೆ 36 ಆಗುತ್ತೆ. ನಮಗೇನು ಕೇಳ್ಯಾರ ರೂಪಾಯಿ 1 ನಾಣ್ಯಗಳನ್ನು ಕೇಳಿದ್ರೆ ಎಷ್ಟೈತೆ ಅದು 5x ಐತಿ. 5 ಇಂಟು 36 ಮಾಡಿದ್ರೆ ಎಷ್ಟು ಬರ್ತೈತಿ 180 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.